ನಮಸ್ಕಾರ ವೀಕ್ಷಕರೇ. ಸಾಕಷ್ಟು ಕುತೂಹಲ ಕೌತುಕ ಎಲ್ಲರಲ್ಲೂ ಕೂಡ ಮನೆ ಮಾಡಿತ್ತು. ಇಡೀ ಕೋಟ್ಯಂತರ ಭಾರತೀಯರ ಕನಸಾಗಿತ್ತು ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ. ಆದರೆ ಅದೇ ರಾಮ ಮಂದಿರ ನಿರ್ಮಾಣದಲ್ಲಿ ಮೂರ್ತಿಯ ಪ್ರತಿಷ್ಠಾ ಕಾರ್ಯಕ್ರಮಕ್ಕೆ ಮೂರ್ತಿಯನ್ನು ಆಯ್ಕೆ ಮಾಡುವಂತ ವಿಚಾರದಲ್ಲಿ ಕರ್ನಾಟಕದ ಶಿಲ್ಪಿ ಅರುಣ್ ಯೋಗಿರಾಜ್ ಅವರಿಗೆ ಅವಕಾಶ ಸಿಕ್ತು. ಮತ್ತೊಬ್ಬರು ಶಿಲ್ಪಿಗೂ ಕೂಡ ಅವಕಾಶಗಳು ಸಿಕ್ಕಿತ್ತು, ಗಣೇಶ್ ಭಟ್. ಆದರೆ ಇಬ್ಬರು ಶಿಲ್ಪಿಗಳಲ್ಲಿ ಮೈಸೂರು ನಿವಾಸಿ ಅರುಣ್ ಯೋಗಿರಾಜ್ ಅವರ ವಿಗ್ರಹ ಆಯ್ಕೆ ಆಗಿತ್ತು. ನಿಜಕ್ಕೂ ಕೂಡ ಕರ್ನಾಟಕ ಮತ್ತು ಅಯೋಧ್ಯೆ ಅವಿನಾಭಾವ ಸಂಬಂಧ ಅಂತ ಹೇಳ್ತೀವಲ್ಲ, ಮತ್ತೆ ಅದು ಮುಂದುವರಿತಾ ಇದೆ ಅನ್ನುವಂಥದಕ್ಕೆ ಮೂರ್ತಿ ಪ್ರತಿಷ್ಠೆ ಆಗಿರೋದು ಸಾಕ್ಷಿ. ನಮ್ಮ ಜೊತೆ ಮಾತನಾಡೋದಕ್ಕೆ ಖುದ್ ಅರುಣ್ ಯೋಗಿರಾಜ್ ಅವರಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಮೊದಲು ನಿಮಗೆ ಸಾಷ್ಟಾಂಗ ನಮಸ್ಕಾರಗಳು, ಜೊತೆಗೆ ಪವರ್ ಟಿವಿ ಕಡೆಯಿಂದ ಅಭಿನಂದನೆಗಳು ಸರ್. ಇಂಥ ಒಂದು ಅದ್ಭುತವಾದ, ಸುಂದರವಾದ, ಮನಮೋಹಕವಾದಂತಹ ವಿಗ್ರಹವನ್ನ ತಾವು ಇಡೀ ದೇಶಕ್ಕೆ ಕೊಟ್ಟಿದ್ದೀರಿ. ಇದು ನನ್ನ ಸೌಭಾಗ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ರಾಮ ಜನ್ಮಭೂಮಿ ಟ್ರಸ್ಟ್ ಮತ್ತು ಕನ್ಸ್ಟ್ರಕ್ಷನ್ ಕಮಿಟಿ ಚೇರ್ಮನ್ ನಿಪುಣ್ ಮಿಶ್ರಾ ಅವರು ಇರ್ಬೋದು, ಎಲ್ಲರಿಗೂ ಒಂದು ಅಭಿನಂದನೆ ಹೇಳ್ತೀನಿ. ಜೊತೆಗೆ ನಮ್ಮ ಕರ್ನಾಟಕದವರದ ಒಂದು ಸೇವೆಯನ್ನು ಸಹ ರಾಮ ಮಂದಿರದಲ್ಲಿ ಬಹಳಷ್ಟಿದೆ. ಅದರಲ್ಲಿ ಸಾವಿರಾರು ಜನ ವರ್ಕ್ ಮಾಡಿದ್ದಾರೆ. ಅದ್ರಲ್ಲಿ ನಾನು ಒಬ್ಬ ಕಲಾವಿದನಾಗಿ ನನ್ನ ಕಲೆ ಮುಖಾಂತರ ಹೇಗೆ ಜನಕ್ಕೆ ಮುಟ್ಟಬಹುದೋ, ಕಲೆಯ ಮುಖಾಂತರ ಹೇಗೆ ಜನಕ್ಕೆ ನಾನು ಸ್ಪಂದಿಸಬಹುದೋ ಆ ಒಂದು ಪ್ರಯತ್ನ ಮಾಡಿದ್ದೀನಿ. ಸಾಕಷ್ಟು ನಿರೀಕ್ಷೆಗಳಿತ್ತು, ಮೂರು ಜನರಲ್ಲಿ ಯಾರ ಮೂರ್ತಿಗಳು ಆಯ್ಕೆ ಆಗ್ಬೋದು ಅಂತ. ಈ ಹಿಂದೆ ಆ ಸಮಯದಲ್ಲೂ ಕೂಡ ತಮಗೆ ಸಹಜವಾಗಿ ಕೌತುಕ ಇರುತ್ತೆ. ಸೊ ನನ್ನದು ಆಯ್ಕೆ ಆಗ್ಬೋದು, ಇನ್ನೊಬ್ರದ್ದು, ಮೂರು ಜನರಲ್ಲಿ ಕೂಡ ರಾಜಸ್ಥಾನಕ್ಕೆ ಅವಕಾಶ ಸಿಗುತ್ತೋ ಕರ್ನಾಟಕಕ್ಕೆ ಅಂತ. ಸೊ ಆ ಸಮಯವನ್ನು, ಆ ಒಂದು ಸನ್ನಿವೇಶಗಳನ್ನು ತಾವು ವಿಶ್ಲೇಷಣೆ ಮಾಡೋದು. ಆ ಒಂದು ಯೋಚನೆಗಳು ಜಾಸ್ತಿ ನಮ್ಮ ಮನಸ್ಸಲ್ಲಿ ಬರಲಿಲ್ಲ. ಯಾಕಂದ್ರೆ ಅದು ನಮ್ಮ ಕೈಲಿ ಇಲ್ಲ, ಯಾವ್ದು ಸೆಲೆಕ್ಟ್ ಆಗುತ್ತೆ ಬಿಡುತ್ತೆ ಅನ್ನೋದು. ನಮ್ಮ ಕೈಯಲ್ಲಿ ಇದ್ದಿದ್ದೇನು ಅಂದ್ರೆ, ನಾವು ವಿಗ್ರಹನ ಎಷ್ಟು ಚೆನ್ನಾಗಿ, ಎಷ್ಟು ನಾವು ರಾಮನ್ನ ಕಲ್ಲನೊಳಗೆ ಹುಡುಕಿ ನಾವು ದೇಶಕ್ಕೆ ತೋರಿಸಬಹುದೋ ಅಷ್ಟು ಮಾತ್ರ ನಮ್ಮ ಕೈಲಿತ್ತು. ನಾವು ಬರೀ ಅಷ್ಟದ ಬಗ್ಗೆ ಮಾತ್ರ ಗಮನ ಕೊಡ್ತಾ ಇದ್ವಿ. ಜೊತೆಗೆ ನಾವು ಮೂರು ಜನ ಯಾವಾಗಲೂ ಒಟ್ಟಿಗೆ ಇರ್ತಿದ್ವಿ. ನಾವು ಮಾತಾಡಬೇಕಾದ್ರೆ ಹೇಳ್ತಾ ಇದ್ದೆ, ನಾವು ದೇಶಕ್ಕೆ ಬೆಸ್ಟ್ ಕೊಡೋಣ ಯಾರೇ ಆದ್ರೂ. ಸೊ ಎಲ್ಲರೂ ಅವ್ರವ್ರು ಬೆಸ್ಟ್ ಕೊಟ್ಟಿದ್ದಾರೆ. ಭಗವಂತ ಕೊನೆಯಲ್ಲಿ ನನ್ನ ಕೈ ಮುಖಾಂತರ ದೇಶಕ್ಕೆ ದರ್ಶನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಇದಕ್ಕೆ ನಾನು ಏನ್ ಹೇಳ್ಬೋದು, ನಾನು ಆಗ್ಲೇ ಒಂದ್ಸಲ ಹೇಳಿದೆ, ನಾನು ಪ್ರಪಂಚದಲ್ಲಿ ನಾನೇ ಅದೃಷ್ಟವಂತ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಜೊತೆಗೆ ನಮ್ಮ ರಾಮರು ಎಲ್ಲರಿಗೂ ಆಶೀರ್ವಾದ ಮಾಡಿದ್ರೆ ದೇಶಕ್ಕೆ, ನಾ ಮಾಡಿರೋ ಕೆಲಸ ದೇಶ ಜನತೆಗೆ ಇಷ್ಟ ಆದ್ರೆ ನಾನು ಬಹಳ ಧನ್ಯ ಅಂತ ಹೇಳ್ತೀನಿ. ಮೊದಲಿಗೆ ಟ್ರಸ್ಟ್ ತಮ್ಮ ಮೂರು ಜನರನ್ನು ಕೂಡ ಆಯ್ಕೆ ಮಾಡ್ತಾರೆ. ಮೂರು ಜನ ಶಿಲ್ಪಿಕಾರರನ್ನ ನಾವು ಆಯ್ಕೆ ಮಾಡ್ತಾ ಇದೀವಿ ಅಂತ. ಅದರಲ್ಲಿ ತಮಗೆ ಕೆಲವೊಂದಿಷ್ಟು ಮಾರ್ಗದರ್ಶನಗಳನ್ನ ಅಥವಾ ನಿಯಮಗಳನ್ನ, ಬಾಲರಾಮ ಇದೇ ರೀತಿಯಾಗಿ ಇರಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಯಾವ ರೀತಿಯಾದಂತಹ ನಿಯಮಗಳನ್ನ ಅಥವಾ ಮಾರ್ಗದರ್ಶನಗಳನ್ನ, ತಮಗೆ ಸಲಹೆಗಳನ್ನು ಕೊಟ್ಟಿತ್ತು? ನಮ್ಮ ಮೂರು ಜನಕ್ಕೂ ಒಂದೇ ಮಾರ್ಗದರ್ಶನ, ಒಂದೇ ರೀತಿಯಾದ ಕೆಲವೊಂದು ಮಾಹಿತಿಗಳನ್ನ ಕೊಟ್ಟಿರ್ತಾರೆ. ಜೊತೆಗೆ ಇಷ್ಟು ತಿಂಗಳ ಕಾಲದ ಮೂರು ಜನಕ್ಕೂ ಒಟ್ಟಿಗೆ ಮೀಟಿಂಗ್ ನಡೀತಾ ಇರುತ್ತೆ. ಇಂಡಿವಿಜುವಲ್ ಆಗಿ ಯಾರಿಗೂ ಸಪರೇಟ್ ಆಗಿ ಕರೆದಿ ಮಾತಾಡ್ಸೋದು ಆತರ ಇರಲ್ಲ. ಸೊ ಅದು ಏನಾಗುತ್ತೆ ಅಂದ್ರೆ, ಒಂದು ಓಪನ್ ಆಗಿ ಮಾತಾಡೋದ್ರಿಂದ ಯಾರ ಮನಸ್ಸಿನಲ್ಲೂ ಒಂದು ಸಣ್ಣತನ ಬರಲ್ಲ. ಈಗ ನೋಡಿ, ಅವ್ರು ಒಬ್ಬರನ್ನ ಕರೆದಿ ಮಾತಾಡಿದ್ರೆ ನಮ್ಮನ್ನ ಕರೀಲಿಲ್ಲ ಅನ್ನೋ ಬೇಜಾರು, ಆ ರೀತಿ ಟ್ರಸ್ಟ್ ಎಲ್ಲೂ ನಡ್ಕೊಳ್ಳಿಲ್ಲ. ಈ 6 ತಿಂಗಳಲ್ಲಿ ಯಾವುದೇ ಮೀಟಿಂಗ್ ನಡೆದ್ರು ಮೂರು ಜನ ಒಟ್ಟಿಗೆ ಕಲಾವಿದರನ್ನ ಕರಿತಿದ್ರು. ಅವ್ರು ಏನ್ ಮಾಹಿತಿ ಹೇಳ್ಬೇಕು ಅದನ್ನ ಹೇಳ್ತಾ ಇದ್ರು. ಒಂದು ಫ್ರೀಡಮ್ ಸಹ ಕೊಟ್ಟಿದ್ರು ಏನ್ ವಿಗ್ರಹ ಮಾಡ್ಲಿಕ್ಕೆ. ಸೊ ಅದೇ ರೀತಿ ನಾವು ಎಲ್ಲ ಪ್ರಯತ್ನ ಮಾಡಿ ದೇಶಕ್ಕೆ ಸಮರ್ಪಣೆ ಮಾಡಿದ್ದೀವಿ. ಇದನ್ನ ನೋಡಿ ದೇಶದ ಜನ ಖುಷಿ ಪಡ್ತಾ ಇದಾರೆ. ಬಹಳಷ್ಟು ನನಗೆ ಅಭಿನಂದನೆ ಬರ್ತಾ ಇದೆ. ಸೊ ನಮ್ಮ ಕರ್ತವ್ಯ ನನ್ನ ಕೈಲಾದಷ್ಟು ಮಾಡಿದೀನಿ ಅಂತ ಅನ್ಸುತ್ತೆ. ಆ ಸಮಯದಲ್ಲಿ ತಾವು 6 ತಿಂಗಳು ಅಥವಾ 7 ತಿಂಗಳು ಕಾಲಾವಕಾಶವನ್ನು ಕೊಟ್ಟಿದ್ರು. ಆ ಸಮಯದಲ್ಲಿ ತಮ್ಗಳಿಗೆ ಒಬ್ರಿಗೊಬ್ರು ಮೂರ್ತಿಗಳನ್ನ ನೋಡುವಂತದ್ದು ಅಥವಾ ಏನಾದ್ರು ಚೇಂಜಸ್ಗಳ, ಒಬ್ರಿಗೊಬ್ರು ಅಭಿಪ್ರಾಯಗಳನ್ನ ಹಂಚಿಕೊಳ್ತಾ ಇದ್ರೆ ಹೇಗೆ? ಇಲ್ಲ, ನಾವು ಬೇರೆ ಎಲ್ಲ ಮಾತಾಡ್ತಿದ್ವಿ, ಊರ್ ದೇಶದ್ದೆಲ್ಲ. ವಿಗ್ರಹ ಮಾತ್ರ ಯಾರು ಬಿಟ್ಕೊಡ್ತಾ ಇರಲಿಲ್ಲ. ನಾವು ಈಗ ನೋಡಿದ್ ನಾನುವೆ, ಈಗ 2 ದಿವಸ ಹಿಂದೆ ಅವ್ರ ವಿಗ್ರಹಗಳನ್ನ ನೋಡಿದ್ದು. ಇಬ್ರು ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲರಿಗೂ ನಾನು ಅಭಿನಂದನೆ ಹೇಳ್ತೀನಿ. ಆ 2 ವಿಗ್ರಹಗಳನ್ನ ದೇವಸ್ಥಾನದಲ್ಲಿ ಇಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇದು ಒಂದು ದೊಡ್ಡ ಖುಷಿ, ಸಂತೋಷದ ವಿಷಯ. ರಾಮನಿಗೆ 14 ವರ್ಷಗಳ ಕಾಲ ವನವಾಸ ಇತ್ತು, ಆದ್ರೆ ತಮಗೆ 6-7 ತಿಂಗಳ ಕಾಲ ಸಂಪೂರ್ಣವಾಗಿ ಕೆತ್ತನೆ ಕೆಲಸದ ಒಂದು ವನವಾಸ ಇತ್ತು. ಆ ಒಂದು ಸಮಯವನ್ನ ಮಾತನಾಡೋದಾದ್ರೆ ಆ ರೀತಿ ಏನಿಲ್ಲ. ನಮಗೆ ನೋಡಿ, ಇದೊಂದು ಅವಕಾಶ ಸಿಕ್ತಲ್ಲ, ಅದೇ ದೊಡ್ಡ ಭಾಗ್ಯ. ಅದರಿಂದ ಈ ಒಂದು ಅವಕಾಶನ ನಾವು ಎಲ್ಲೂ ತಪ್ಪಿಸ್ಕೋಬಾರ್ದು. ಈ ಅವಕಾಶನ ತುಂಬಾ 2 ಕೈಲಿ ಬಾಜಿ ತಪ್ಪಿಕೊಂಡು ನಾವು ನಮ್ಮ ಬೆಸ್ಟ್ ಕೊಡಬೇಕು. ಒಂದೊಂದು ಸೆಂಟಿಮೀಟರ್ ಸಹ ನಾವು ಕಲೆ ಮುಖಾಂತರ ದೇಶಕ್ಕೆ ನಾವು ತಲುಪುವಂತ ಕೆಲಸ ಮಾಡಬೇಕು ಅಂತ ಬಹಳ ಯೋಚನೆ ಮಾಡ್ತಾನೆ ಇದ್ದೆ ಯಾವಾಗ್ಲೂ. ಕಲ್ಲಿನೊಳಗೆ ರಾಮನ್ನ ಹುಡ್ಕುವಂಥದ್ದು 7 ತಿಂಗಳು ಹೇಳ್ಬೇಕಂದ್ರೆ ನಂಗೆ ನಿದ್ದೆ
ಮಾಡೇ ಇಲ್ಲ ಅಂತ ಅನ್ಬೋದು. ಯಾಕಂದ್ರೆ ಮಲಗದಾಗ್ಲೂ ಅದ್ರ ಬಗ್ಗೆ ಯೋಚನೆ ಬರ್ತಿತ್ತು, ಹೇಗೆ ತೋರಿಸೋದು ಜನಕ್ಕೆ, ಇದು ದೊಡ್ಡ ಜವಾಬ್ದಾರಿ. ಸಣ್ಣ ಹಳ್ಳಿಯಿಂದ ಬರ್ಬೋದು, ಸಣ್ಣ ಅವ್ರು ಕೂಡಿಟ್ಟಿದ್ದ ಅಮೌಂಟ್ ತುಂಬಾ ಏನು ಇಲ್ದೇ ಇದ್ರು ಬಹಳ ಅಯೋಧ್ಯೆ ನೋಡ್ಬೇಕು ಅನ್ನೋ ಆಸೆ ಮುಖಾಂತರ ಬಡವರು ಮತ್ತೆ ನಮ್ಮ ಹಿರಿಯರು ಎಲ್ಲ ಬರ್ಬೋದು. ನನಗೆ ಅವ್ರದ್ದು ಯೋಚನೆ ಬಹಳ ಇತ್ತು. ತುಂಬಾ ಹಳ್ಳಿಯಿಂದ ಬರೋರು ಯಾರಾದ್ರೂ ನೋಡೋ ಅಂತ ಬಂದ್ರು ದರ್ಶನ ಕೊಡಬೇಕು, ದೇವ್ರು ಬಂದು ನೋಡಿದಕ್ಕೂ ಅವ್ರಿಗೆ ಒಂದು ಅಪ್ಪ ದರ್ಶನ ಸಿಕ್ತಪ್ಪ ಅನ್ನೋ ಆ ಮುಖಭಾವ ನಾನು ಹುಡುಕ್ಬೇಕು ಅಂತ ನಾನು ಬಹಳ ಪ್ರಯತ್ನ ಪಡ್ತಿದ್ದೆ. ನಾನು ಟ್ರಸ್ಟ್ ಅವ್ರಿಗೆ ಮೆಚ್ಚಿಸ್ಬೇಕು ಅಥವಾ ನನಗೆ ಒಂದು 10 ಜನಕ್ಕೆ ಮೆಚ್ಚಿಸ್ಬೇಕು ಅನ್ನೋಕ್ಕಿಂತ ನಮ್ಮ ದೇಶದ ಜನತೆ ಮೂಲೆ ಮೂಲೆಯಿಂದ ಬರೋರಿಗೆ ಒಂದು ದರ್ಶನ ಕೊಡಬೇಕು, ಅದನ್ನ ತೋರಿಸೋ ಪ್ರಯತ್ನ ನನ್ಗೆ ಮಾಡಬೇಕು ಅಂತಾನೆ ನನ್ನ ತಲೆಳಿತೆ ಯಾವಾಗ್ಲೂ. ಬಹುತೇಕರು ದರ್ಶನ ಮಾಡಿದವರು ಒಂದು ಭಕ್ತಾದಿಗಳಿರ್ಬೋದು ಅಥವಾ ಗಣ್ಯರಿಗೆ ಪ್ರತಿಯೊಬ್ಬರು ಒಂದು ಅಭಿಪ್ರಾಯ ಇರೋದು ನಿಜವಾದ ರಾಮನೇ ಅಲ್ಲಿ ಉದ್ಭವವಾಗಿದ್ದಾನೆ, ಆ ಮಟ್ಟದ ಒಂದು ಒಂದು ಸಂತಸ ಅಭಿಪ್ರಾಯಗಳನ್ನು ವ್ಯಕ್ತಪಡ್ತಾರೆ. ಇದೆಲ್ಲವನ್ನು ಕೂಡ ಕೇಳಿದಾಗ ತಮ್ಗೆ ಏನ್ ಅನ್ಸುತ್ತೆ? ನೋಡಿ, ನಮಗೆ ಕಲ್ನಲ್ಲಿ ಮಾತಾಡ್ಲಿಕ್ಕೆ ಒಂದೇ ಅವಕಾಶ ಇರುತ್ತೆ ಮಾಡ್ಲಿಕ್ಕೆ. ನನಗೆ 108 ತರ ಬರಕ್ಕೆ ಮಾಡ್ಲಿಕ್ಕೆ ಗೊತ್ತಿದ್ರು ಆ ಸಮಯಕ್ಕೆ ಏನ್ ಬೇಕು ಅಂತ ನಮಗೆ ಮೋಸ್ಟ್ಲಿ ಅವರೇ ಹೇಳಿ ಮಾಡಿಸ್ಕೊಂತಾರೆ. ಅದು ಇದೇ ರೀತಿ ಮಾಡ್ಬೇಕು ಅನ್ನೋದಕ್ಕಿಂತ ನಾವು ಇಲ್ಲಿ ಯಾವ್ದೇ ಕ್ಲೇ ಮಾಡಲ್ ಮೊದಲು ಮಾಡ್ಕೊಂಡಿರಲ್ಲ. ನಾನು ಡೈರೆಕ್ಟ್ ನನ್ನ ಕಲ್ ಜೊತೆ ಸಮಯ ಕೊಡಬೇಕು, ಆ ಸಮಯಕ್ಕೆ ಏನು ನಮಗೆ ಆದೇಶಗಳಾಗುತ್ತೆ ಅಥವಾ ನನ್ನ ತಲೆಗೆ ಆ ಟೈಮ್ನಲ್ಲಿ ಏನ್ ಬರುತ್ತೆ, ಸೊ ಅದ್ರ ಬಗ್ಗೆ ಮಾತ್ರ ನಾನು ಗಮನ ಇಟ್ಕೊಂಡು ಮಾಡೋಣ. ಸೊ 4-5 ಆಪ್ಷನ್ ಇದ್ರು ನನ್ನ ದೇಶದ ಜನತೆಗೆ ಯಾವ್ದು ಕೊಟ್ಟರೆ ನನಗೆ ಬೆಸ್ಟ್ ಇರುತ್ತೆ ಅನ್ನೋ ಒಂದು ಕೆಲಸಕ್ಕೆ ನಾನು 5-6 ಆಪ್ಷನ್ ಯಾವಾಗಲೂ ಇಟ್ಕೊಂತಾ ಇದ್ದೆ. ಉದಾಹರಣೆಗೆ ಒಂದು ಕೇಶದ ಬಗ್ಗೆ, ಅಲಂಕಾರದ ಬಗ್ಗೆ ಆದ್ರೂ ಯಾವ ರೀತಿ ಮಾಡಬಹುದು, ಒಡವೆಗಳಾದ್ರೆ ಯಾವ ರೀತಿ ಮಾಡ್ಕೊಬಹುದು, ನಾವು ಹೇಗೆ ನಾವು ಇಂದಿನದ ಮತ್ತೆ ಈಗಿನ ತನಕ ಹೇಗೆ ನಾವು ಜನಕ್ಕೆ ಒಂದು ಸಂಬಂಧ ಬಿಡಬಹುದು, ಈ ರೀತಿನೇ ನಡೀತಾ ಇತ್ತು. ಯಾಕೆಂತ ಹೇಳಿದ್ರೆ ಇಡೀ ರಾಮನ ಒಂದು ಕಲ್ಪನೆಯನ್ನ ತಾವು 6-7 ತಿಂಗಳ ಏಕಾಗ್ರ ಚಿತ್ತದಿಂದ ತಾವು ಅದನ್ನ ಮೊದಲು ಅನುಭವಿಸಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇಡೀ ವಿದೇಶದ ಗಣ್ಯರೆಲ್ಲರೂ ಕೂಡ ಒಂದು ಮೂರ್ತಿಯನ್ನು ಮೆಚ್ಕೋಬೇಕಾಗತ್ತೆ. ಜೊತೆಗೆ ದರ್ಶನ ಪಡೆಯುವಂತ ಸಂದರ್ಭದಲ್ಲೂ ಸಮೇತ ಈಗಾಗಲೇ ಅವರಿಗೆ ಒಂದು ಧನ್ಯತೆ ಭಾವ ಫೀಲ್ ಆಗ್ಬೇಕು ಅಂತ ಹೇಳಿದ್ರೆ ತಾವು ಮೊದಲು ಅದರಲ್ಲಿ ಏಕಾಗ್ರ ಚಿತ್ತದಲ್ಲಿ ಇರಬೇಕಾಗುತ್ತೆ. ಸರ್, ಅದು ನಮ್ಮ ಕಲೆ ಯಾವುದು ನಮ್ದು ರಿಫ್ಲೆಕ್ಷನ್ ಆಫ್ ಅವರ್ ಸೋಲ್. ನಮ್ಮ ಮನಸ್ಥಿತಿ ಹೇಗಿರುತ್ತೆ, ನಾವು ಏನ್ ತೋರಿಸ್ಬೇಕು ಅಂತ ನಮ್ಮ ಪ್ರೀತಿ ಏನಿರುತ್ತೆ ಅದ್ರದ್ದು ಒಂದು ಪ್ರತಿಬಿಂಬನೆ ನಮ್ಮ ಕಲೆ ಆಗಿರುತ್ತೆ. ಸೊ ಈ ಒಂದು ಸಮಯದಲ್ಲಿ ನಾನು ಟೋಟಲಿ ಡಿಸ್ಕನೆಕ್ಟ್ ಆಗಿದ್ದೆ. ನನ್ನ ಕಮರ್ಷಿಯಲ್ಸ್ ವರ್ಕ್, ಆರ್ಟ್ ವರ್ಕ್ ಎಲ್ಲ ಬಿಟ್ಟಿದ್ದೆ. ನಾನು ಒಂದು ಕೆಲಸನ ತುಂಬಾ ಅಚ್ಚುಕಟ್ಟಾಗಿ, ಇಂಥ ಅವಕಾಶ ಮತ್ತೆ ಜೀವನದಲ್ಲಿ ಯಾರಿಗೂ ಸಿಗುವಂತದಲ್ಲ. ಸೊ ಆ ಒಂದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಎಲ್ಲಾ ಕಮರ್ಷಿಯಲ್ಸ್ ಅನ್ನ ದೂರ ಇಟ್ಟು ಸ್ವಲ್ಪ ನಾನು ಪ್ರಪಂಚದಲ್ಲಿ ಆಲ್ಮೋಸ್ಟ್ ಕನೆಕ್ಟ್ ಆಗಿರ್ಲಿಲ್ಲ. ಸೊ ಒಂದು ಪ್ರಯತ್ನ ಮಾಡಿದೀನಿ, ಈಗ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ. ರಾಮರ ಆಶೀರ್ವಾದ ಅನ್ಸುತ್ತೆ, ಅಷ್ಟೇ ಹೇಳಲಿಕ್ಕೆ ಇಷ್ಟ. ಕಾರ್ಯಕ್ರಮದಲ್ಲಿ ಭಾಗಿಯಾದ ಸಂದರ್ಭದಲ್ಲಿ ಪ್ರಧಾನಿಯವರು ಒಂದು ಪ್ರತಿಷ್ಠಾ ಕಾರ್ಯಕ್ರಮ ಆದ ಬಳಿಕ ವೈಯಕ್ತಿಕವಾಗಿ ಬೇರೆ ಎಲ್ಲ ಕಾರ್ಮಿಕರ ಜೊತೆ ಕೂಡ ಮಾತುಕತೆ ನಡೆಸಿದ್ರು. ಆ ಸಮಯದಲ್ಲಿ ತಮ್ಗೇನಾದ್ರು ಮಾತುಕತೆ ಆ ರೀತಿ ಏನು ಸಿಕ್ಕಿಲ್ಲ, ಮೋಸ್ಟ್ಲಿ ಮುಂದೆ ಸಿಗ್ಬೋದೇನೋ. ಓಕೆ ಸರ್, ಥ್ಯಾಂಕ್ ಯು. ಇದಿಷ್ಟು ಮೈಸೂರು ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಮಾತುಗಳು. ಅಯೋಧ್ಯೆಯಿಂದ ಪವನ್ ಜೊತೆ ಸಂತೋಷ ಸಳ್ಳಿ, ಪವರ್ ಟಿವಿ.